ಎಲೆಕ್ಟ್ರಿಕ್ ಬೈಕ್ ಪೆಟ್ರೋಲ್ ಮತ್ತು ಡೀಸೆಲ್ನಂತಹ ಇಂಧನಗಳ ಬೆಲೆ ಏರಿಕೆ ಹಾಗೂ ಕೊರತೆಯಿಂದಾಗಿ ಇಂಧನದ ಪರ್ಯಾಯ ಮೂಲಗಳನ್ನು ಅನ್ವೇಷಿಸಲಾಗುತ್ತಿದೆ. ಅವುಗಳ ಬಳಕೆಗಾಗಿ ತಂತ್ರಜ್ಞಾನಗಳನ್ನೂ ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ. ಎಲೆಕ್ಟ್ರಿಕ್ ಟೂ ವೀಲರ್ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಗಮನಾರ್ಹ ಬದಲಾವಣೆಗಳಾಗಿವೆ. ಇದರಿಂದ ಅವುಗಳ ಶಕ್ತಿ ಮತ್ತು ವೇಗ ಎರಡೂ ಹೆಚ್ಚಾಗಿವೆ. ಎಲೆಕ್ಟ್ರಿಕ್ ಬೈಕ್ಗಳ ಕಾರ್ಯನಿರ್ವಹಣೆ ಕಡಿಮೆ ವೆಚ್ಚದ್ದಾಗಿವೆ ಮತ್ತು ಪರಿಸರ ಸ್ನೇಹಿಯೂ ಆಗಿವೆ. ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ಬೈಕ್ಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಬನ್ನಿ, ಇಂದು ಈ ವಿಡಿಯೋದ ಮೂಲಕ ಎಲೆಕ್ಟ್ರಿಕ್ ಬೈಕ್ನ ಕೆಲವು ಅಗತ್ಯ ಫೀಚರ್ಸ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಇಗ್ನಿಷನ್ ಸ್ವಿಚ್. ಇದರ ಉಪಯೋಗವು ಕೀನ ಸಹಾಯದಿಂದ ಬೈಕನ್ನು ಸ್ಟಾರ್ಟ್ ಮಾಡಲು, ನಿಲ್ಲಿಸಲು ಮತ್ತು ಹ್ಯಾಂಡಲ್ ಲಾಕ್ ಮಾಡಲು ಬಳಸಲಾಗುತ್ತದೆ. ಕೆಲವು ಬೈಕ್ಗಳಲ್ಲಿ ಸೀಟ್ ತೆರೆಯಲು ಸಹ ಇದನ್ನು ಬಳಸುತ್ತೇವೆ. ಬ್ಯಾಟರಿ ಬಾಕ್ಸ್. ಬ್ಯಾಟರಿಯನ್ನು ಸಂಗ್ರಹಿಸಲು ಬ್ಯಾಟರಿ ಬಾಕ್ಸ್ ಅನ್ನು ಬಳಸಲಾಗುತ್ತದೆ. ಇದು ಹೆಚ್ಚಿನ ಬೈಕ್ಗಳಲ್ಲಿ ಸೀಟಿನ ಕೆಳಗೆ ಇರುತ್ತದೆ. ಸ್ಟಾರ್ಟಿಂಗ್ ಸ್ವಿಚ್. ಡಿಸ್ಪ್ಲೇ ಅಥವಾ ಡ್ಯಾಶ್ ಬೋರ್ಡ್. ಇದು ಬೈಕ್ನ ವೇಗ ಅಂದರೆ ಸ್ಪೀಡ್, ಬ್ಯಾಟರಿ ಸ್ಟೇಟಸ್, ಸಮಯ, ತಾಪಮಾನ ಇತ್ಯಾದಿಗಳನ್ನು ತೋರಿಸುತ್ತದೆ. ಹಾರ್ನ್ ಸ್ವಿಚ್. ಇದನ್ನು ಹಾರ್ನ್ ಮಾಡಲು ಬಳಸಲಾಗುತ್ತದೆ. ರಿವರ್ಸ್ ಸ್ವಿಚ್. ಬೈಕನ್ನು ರಿವರ್ಸ್ ಮಾಡಲು ರಿವರ್ಸ್ ಸ್ವಿಚ್ ಅನ್ನು ಬಳಸಲಾಗುತ್ತದೆ. ಹೈ ಬೀಮ್ ಮತ್ತು ಲೋ ಬೀಮ್ ಸ್ವಿಚ್ಗಳು. ರಸ್ತೆಯಲ್ಲಿ ದ್ವಿಚಕ್ರ ವಾಹನವನ್ನು ಚಲಿಸುವಾಗ ನಾವು ಕೆಲವೊಮ್ಮೆ ಬಹಳ ದೂರದ ರಸ್ತೆಯನ್ನು ನೋಡಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಹತ್ತಿರದ ರಸ್ತೆಯನ್ನು ನೋಡಬೇಕಾಗುತ್ತದೆ. ದೂರದ ರಸ್ತೆಯನ್ನು ಸ್ಪಷ್ಟವಾಗಿ ನೋಡಲು ಹೆಡ್ಲೈಟ್ಗಳನ್ನು ಹೈ ಬೀಮ್ಗೆ ಹೊಂದಿಸಲಾಗುತ್ತದೆ ಮತ್ತು ಹತ್ತಿರದ ರಸ್ತೆಯನ್ನು ಸ್ಪಷ್ಟವಾಗಿ ನೋಡಲು ಹೆಡ್ಲೈಟ್ಗಳನ್ನು ಲೋ ಬೀಮ್ಗೆ ಹೊಂದಿಸಲಾಗುತ್ತದೆ. ಇಂಡಿಕೇಟರ್ ಸ್ವಿಚ್ಗಳು. ಇವುಗಳನ್ನು ಸೈಡ್ ಇಂಡಿಕೇಟರ್ ಬೆಳಗಿಸಲು ಬಳಸಲಾಗುತ್ತದೆ. ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಬೈಕ್ಗಳು ಐಸಿ ಎಂಜಿನ್ ಬದಲಿಗೆ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುತ್ತವೆ. ಇಂಧನ ಟ್ಯಾಂಕ್ ಬದಲಿಗೆ ಬ್ಯಾಟರಿಯನ್ನು ಹೊಂದಿವೆ. ಇದಲ್ಲದೆ ಇತರ ಬೈಕ್ಗಳಂತೆ ಎಲೆಕ್ಟ್ರಿಕ್ ಬೈಕ್ಗಳು ಸೈಡ್ ಮಿರರ್, ಬಿಗ್ ಸೀಟ್, ಬಿಗ್ ರೇರ್ ಹ್ಯಾಂಡಲ್, ಬಿಗ್ ಬ್ಯಾಕ್ ಲೈಟ್, ನಂಬರ್ ಪ್ಲೇಟ್, ರೇರ್ ಫೆಂಡರ್, ಡಿಸ್ಕ್ ಬ್ರೇಕ್, ರೇರ್ ಸಸ್ಪೆನ್ಷನ್, ಆಕ್ಸಿಲರೇಟರ್, ಬ್ರೇಕ್ ಲಿವರ್, ಹೆಡ್ ಲೈಟ್, ಇಂಡಿಕೇಟರ್, ಮೊಬೈಲ್ ಚಾರ್ಜಿಂಗ್ ಕನೆಕ್ಟರ್, ಹುಕ್, ಸೈಡ್ ಸ್ಟ್ಯಾಂಡ್, ಫುಟ್ ರೆಸ್ಟ್, ಮೇನ್ ಸ್ಟ್ಯಾಂಡ್ ಇತ್ಯಾದಿಗಳನ್ನು ಹೊಂದಿವೆ. ಮೇಂಟೆನೆನ್ಸ್ ವೆಹಿಕಲ್ ಸರ್ವಿಸ್ ಮ್ಯಾನ್ಯುಯಲ್ ಬಳಸಿಕೊಂಡು ಎಲೆಕ್ಟ್ರಿಕ್ ಬೈಕ್ಗಳನ್ನು ನಿಯಮಿತವಾಗಿ ನಿರ್ವಹಿಸಬೇಕು. ಈ ಬೈಕ್ಗಳಿಗೆ ಬಹಳ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ. ಪರಿಸರವನ್ನು ಮಾಲಿನ್ಯದಿಂದ ರಕ್ಷಿಸಲು ನಾವು ಎಲೆಕ್ಟ್ರಿಕ್ ಬೈಕ್ಗಳ ಬಳಕೆಯನ್ನು ಹೆಚ್ಚಿಸಬೇಕು.